ಸದ್ಭಕ್ತರೇ ಹಾಗೂ ತಾಯಂದಿರು, ಇವತ್ತಿನ ದಿವಸ ಬಹಳ ಪುಣ್ಯಮಯವಾಗಿರ್ತಕ್ಕಂಥ ದಿವಸ. ಈ ಅಜ್ಜಮ್ಮನ ದೇವಸ್ಥಾನಕ್ಕೆ ಇದು ನಾವು 2ನೇ ಸಲನ 3ನೇ ಸಲ ಬರೋದು. ಅವಾಗ ಒಂದ್ಸಲ ಎದಕ್ಕೋ ಪೂಜೆ ಕರೆಸಿದ್ರು, ಪೂಜೆ ಮುಗಿಸ್ಕೊಂಡು ಹೋಗಿದ್ವಿ, ಮತ್ತೆ ಅದಕ್ಕೆ ಕರೆಸಿದ್ರು. ಹಿಂಗೆ ಇದು 2ನೇ ಸಲನ 3ನೇ ಸಲ ಬರೋದು. ಆದರೆ ಇವತ್ತಿಲ್ಲಿ ಏನಾಗಿದೆ ಅಂದರೆ, ಪ್ರತಿಯೊಬ್ಬರೂ ಸಹಿತ ಆ ಆದಿಶಕ್ತಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ತಂದೆ ತಾಯಿ ಇಲ್ಲದೆ ನಾವು ಯಾರು ಬಂದಿಲ್ಲ. ಫಸ್ಟ್ ಮೊದಲನೇ ದೇವರು ತಂದೆ ತಾಯಿ. ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊಂತಾರೆ ಅವರೇ ನಿಜವಾಗಿರ್ತಕ್ಕಂಥ ಮಕ್ಕಳು ಅಂತ ಹೇಳ್ತಾರೆ. ಇಲ್ಲಿ ಆ ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಅಜ್ಜಮ್ಮನ ದೇವಸ್ಥಾನ ಇವತ್ತು ಬುನಾದಿ ಹಾಕಿದ್ದಾರೆ. ಸಕಲ ಸದ್ಭಕ್ತರೆಲ್ಲರೂ ಅನಂತ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಬುನಾದಿ ಹಾಕಿದ್ದಾರೆ. ಇದು ಬುನಾದಿ ಯಾಕೆ ಹಾಕ್ತಾರೆ ಮೊದಲಿಗೆ ಅಂದರೆ, ಸದಾಕಾಲ ಇದೇ ರೀತಿಯಾಗಿ ಗುಡಿ ಆಗುವವರೆಗೂ ಸಹಿತ ಇದು ಹಂಗ ಓಡ್ತಿರ್ಬೇಕು. ದೇವಸ್ಥಾನ ಜಲ್ದಿ ನಿರ್ಮಾಣ ಆಗಬೇಕು, ಜಾಗೃತಿಯಾಗಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ದೇವಸ್ಥಾನಕ್ಕೆ ಬುನಾದಿ ಹಾಕ್ತಾರೆ. ದೇವಸ್ಥಾನ ಇವತ್ತು ಒಬ್ಬರು ಮಾಡಿಸಿದ್ರೆ ಆಗೋದಿಲ್ಲ. ಅದನ್ನ ಒಬ್ಬರಿಗೆ ಮಾಡಕ್ ಬಿಡ್ಲೂಬಾರ್ದು. ಒಬ್ಬರಿಗೆ ಮಾಡಕ್ ಬಿಟ್ಟಪ್ಪ ಅಂದ್ರೆ ಈ ದೇವಸ್ಥಾನ ಯಾರು? ನಾನು ಕಟ್ಸಿದ್ದು. ಇದು ಹೆಂಗಿತ್ತು ಮೊದಲು ಹೆಂಗಿತ್ತು? ನನ್ನ ಆಡಳಿತದಲ್ಲಿ ಇಷ್ಟರ ಮಟ್ಟಿಗೆ ಇದಾಗೈತಿ. ನಾನು ನಂದು ತಂದು ಅಂತಕ್ಕಂಥ ಒಂದು ಅಹಂಕಾರ ಯಾವಾಗ ಬರ್ತತಿ ಅವಾಗ ಆ ದೇವಸ್ಥಾನ ಉಳಿಯೋದಿಲ್ಲ, ಅವ್ನು ಕಟ್ಸ್ತಾನೆ ಉಳಿಯೋದಿಲ್ಲ. ಇವತ್ತು ಒಂದು ಬಾವಿ ಕಡಿಸಿರ್ತೀವಿ, ಒಂದು ಬಾವಿ ಕಡಿಸಿ ಅದಕ್ಕೆ ಹೆಸರು ಹಾಕ್ಸಿರ್ತೀವಿ. ಏನಂತ ಹಾಕಿಸ್ತೀರಿ? ನಾವೇ ಕಡಿಸಿರೋಲ್ವಕ್ಕ ನಮ್ಮ ಹೆಸರು ಹಾಕ್ಕೊಂತೀವಿ. ಅದ್ರ ಯಾರಾದ್ರೂ ಬಿಚ್ಚತ್ತಪ್ಪ ಅಂದ್ರೆ ಅದು ಪಾಪ ಪುಣ್ಯ ನಮಗೆ ಸಂಬಂಧಪಟ್ಟದ್ದು, ಬೇರೆ ಬೇರೆಗೆ ಯಾರಿಗೂ ಸಂಬಂಧ ಇಲ್ಲ. ಇವತ್ತು ಈ ದೇವಸ್ಥಾನ ಕೂಡ ಒಬ್ಬರೇ ಕಟ್ಸಕ್ಕೆ ಅದಕ್ಕಾಗಿ ಬಿಡೋದಿಲ್ಲ. ಎಲ್ಲರದು ಒಂದೊಂದು ರೂಪಾಯಿ ಆಗಲಿ, 5 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, ಏನಪ್ಪ 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, ಈ ರೀತಿಯಾಗಿ ಪಟ್ಟಿ ಇಸ್ಕೊಂಡು ದೇವಸ್ಥಾನ ನಿರ್ಮಾಣ ಯಾಕೆ ಮಾಡ್ತಾರೆ ಅಂದರೆ ಇದಕ್ಕಾಗಿ ಮಾಡ್ಬೇಕು. ಇದಕ್ಕೆ ಎಲ್ಲರದು ಭಕ್ತಿ ಸಲ್ಲಬೇಕು. ಅದಕ್ಕೆ ಏನಂತಾರಂದ್ರೆ ಭಕ್ತೋರ ಸಾಧ್ಯಂ ನೈಕಿಂಚಿದಸ್ತಿ ಅಂತ. ಭಕ್ತಿಗೆ ಮಿಗಿಲಾಗಿರ್ತಕ್ಕಂಥದ್ದು ಬೇರೊಂದಿಲ್ಲ. ಇವತ್ತು ಭಕ್ತಿ ಒಂದಿದ್ರೆ ಸಾಕು, ಭಗವಂತ ತಾನಾಗಿನೇ ಒಲಿದು ಬರ್ತಾನೆ. ಆ ಭಕ್ತಿ ಇಲ್ದೇನೆ ಇವತ್ತು ಈ ದೇವಸ್ಥಾನಕ್ಕೆ ನೀನು ಕೊಟ್ಟೆಪ್ಪ, ನಾನು 50 ಲಕ್ಷ ರೂಪಾಯಿ ಕೊಟ್ಟೀನಿ. ನೀನು ಎಷ್ಟು ಕೊಟ್ಟೆಪ್ಪ? ನಾನು 50 ಲಕ್ಷ ರೂಪಾಯಿ ಕೊಟ್ಟೀನಿ. ನಾನು ಅಂತಕ್ಕಂಥ ನಾನೆಂಬ ಅಹಂಕಾರ ತಲೆದೋರದಲ್ಲಿ ಹಠ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲಿದರೆ ಎಂಬ ಹರಿಹರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟವರು ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭು ದೇವರು ಹೇಳ್ತಾರೆ. ಇದಕ್ಕೆ ದೇವಸ್ಥಾನಕ್ಕೆ ನಾವು ಕೊಡಬೇಕು. ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದೀನಿ ಅನ್ನಬಾರ್ದು. ಕೊಟ್ಟಿದ್ದು ತಂದೆನ ಬೇಡ, ಕೊಟ್ಟಿದ್ದು ಯಾವಾಗಲೂ ತಂದು ಅಂತಕ್ಕಂಥದ್ದು ಇರಬಾರ್ದು. ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಕೊಟ್ಟಿದ್ದು ಕೆಡ್ತಪ್ಪ ಇದು ಅನ್ನಬಾರ್ದು. ಅದೇನಾರ ಆಗಿರಲಿ, ನಾವು ಕೊಟ್ಟದ್ದು ಮುಗಿತದು, ಅಲ್ಲಿ ನಮ್ಮದಲ್ಲ, ಅದು ಹಾಕಿದದ್ದು. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾನೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಎಲ್ಲದೂ ನಿಂದೆ ಎಂಬತಕ್ಕಂಥ ಮಾತು ಬರಬಾರ್ದು ಇಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ನಾವೆಲ್ಲರೂ ಇವತ್ತೇನು ಮಾಡ್ಬೇಕಪ್ಪ ಅಂದರೆ ದಾನ ಮಾಡಬೇಕು. ದಾನ ಮಾಡಿದ್ರೆ ಹೆಂಗೆ ಮಾಡ್ತಾರೆ? ಹಿಂದಕ್ಕೆ ಕೆಲವರು ಇದ್ರು, ಸ್ಟೀಲಿನ ಕೊಡ ಇರ್ತಿದ್ರು. ಇಲ್ಲಿ ಸ್ಟೀಲಿನ ಕೊಡ ಇಟ್ಟು ಅದಕ್ಕೊಂದು ಬಟ್ಟೆ ಕಟ್ತಿದ್ರು. ಬಟ್ಟೆ ಕಟ್ಟಿ ಅದರಕ್ಕೆ ನೀವು ದಾನ ಮಾಡ್ರಪ್ಪ. ಹೆಂಗೆ ದಾನ ಮಾಡಬೇಕು? ಸಪ್ಪಳ ಆಗಬಾರ್ದು. ಅದು ಕೊಡ ಸಪ್ಪಳ ಆಗದಂಗೆ ದಾನ ಮಾಡ್ಬೇಕು. ಸಪ್ಪಳ ಆಗದಂಗೆ ದಾನ ಮಾಡ್ಬೇಕಂದ್ರೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು. ಸಪ್ಪಳ ಆಗದಂಗೆ ದಾನ ಮಾಡ್ಬೇಕಪ್ಪ ಅಂದ್ರೆ ಬರೀ ನೋಟೇ ಹಾಕ್ಬೇಕು, ಚಿಲ್ಲರೆ ಹಾಕ್ಬಾರ್ದು. ಚಿಲ್ಲರೆ ಹಾಕಿದ್ರೆ ಸೌಂಡ್ ಆಕತಿ. ಚಿಲ್ಲರೆ ಹಾಕಿದ್ರೆ ಅದು
ಕೊಡ ತುಂಬತತೆ ಹೊರ್ತು ನಿಮ್ಮ ಭಕ್ತಿ ಅದ್ರಾಗ ಇರ್ತದೆ ಹೊರ್ತು, ಆದರೆ ಆ ಕೊಡ ಜಲ್ದಿ ತುಂಬಿ ಹೋಗ್ಬಿಡ್ತೈತೆ. ಜಲ್ದಿ ತುಂಬಿ ಹೋಗಿನಪ್ಪ ಅಂದ್ರೆ ಇನ್ನುಳ್ಕೆರೆ ಎಲ್ಲರೂ ಎಲ್ಲಿ ಹಾಕ್ಬೇಕು, ಅದನ್ನ ಕೈಯಾಗ ಕೊಡೋಕೆ ಇಷ್ಟಪಡೋದಿಲ್ಲ, ಅದರಲ್ಲೇ ಹಾಕ್ಬೇಕು. ಅದಕ್ಕೆ ಕೆಲವರು ಇದರಂತೆ ಮಾಡ್ಯಾರ. ನಾವು ಕಣ್ಣಾರ ನೋಡೀವಿ, ಆ ಕೊಡ ಇಟ್ಟಿದ್ದನ್ನು ನೋಡೀವಿ, ಆ ಕೊಡದ ಬರೀ ನೋಟ್ ಹಾಕ್ಸಂಡು ತಗೊಂಡೋಗಿದ್ದು ನೋಡೀವಿ. ಅಂದಾಗ ನಾವು ಇವತ್ತು ಈ ದೇವಸ್ಥಾನಕ್ಕೆ ದಾನ ಕೊಟ್ಟಪ್ಪ ಅಂದರೆ ನಾವು ಒಬ್ರಿಗೆ ಗೊತ್ತಾಗದಂಗೆ ದಾನ ಕೊಡ್ಬೇಕು. ದಾನಂಭೋಗೋ ನಾಶಸ್ತಿಸ್ರೋ ಗತೆಯೋ ಭವಂತಿ ವಿತ್ತಸ್ಯ ಯೋನ ದದಾತಿ ನ ಭುಂಕ್ತೆ ತಸ್ಯ ತುತಿಯ ಗತಿರ್ಭವತಿ ಅಂತ. ನಾವು ದುಡಿದಿರ್ತಕ್ಕಂಥದ್ದನ್ನ ಒಂದು ಪಾಲು ದಾನ ಧರ್ಮಕ್ಕಾಗಿ ಕೊಡ್ಬೇಕು, ಒಂದು ಪಾಲು ತನೆಗೊಳಿಸ್ಕೋಬೇಕು, ಒಂದು ಪಾಲು ಪಶು ಪಕ್ಷಿಗಳಿಗೆ ದಾನ ಮಾಡಬೇಕು. ಇದನ್ನ ಯಾರು ಮಾಡ್ತಾರಂದ್ರೆ ರೈತ ಮಾಡ್ತಾನೆ. ರೈತ ಮೊಟ್ಟ ಮೊದಲನೇ ದಾನಿ ರೈತ. ರೈತ ಇವತ್ತೇನು ಮಾಡ್ತಾನಂದ್ರೆ ಬೆಳೆದಿರ್ತಕ್ಕಂಥದ್ದನ್ನ ಮೂರು ತಾಳು ಹಾಕಿ ಅವನು ಬಿತ್ತಾನೆ. ಈಗ 4 ತಾಳು ಬಂದವನು, ಈಗ 3 ತಾಳು ಹಾಕಿ ಬಿತ್ತಾನೆ. ಒಂದು ತಾಳು ತನೆಗೊಳಿಸ್ಕೊಂತಾನೆ, ಒಂದು ತಾಳು ದಾನ ಧರ್ಮ ಮಾಡ್ತಾನೆ, ಒಂದು ತಾಳು ಪಶು ಪಕ್ಷಿಗಳಿಗೆ ಕೊಡ್ತಾನೆ. ದಾನ ಧರ್ಮ ಮಾಡಿದ್ದು ಎಲ್ಲಿಗೆ ಹೋಗ್ತೈತೆ ಅಂದ್ರೆ ದೇಶಕ್ಕೆ ಹೋಗ್ತೈತಿ. ದೇಶಕ್ಕೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಬೇರೆ ಎಲ್ಲಿಗಾದ್ರೂ ಹೋಗ್ಬೋದು. ಅದು ದಾನಕ್ಕಾಗಿ ನಿಜವಾಗ್ಲೂ ದುಡಿತಕ್ಕಂಥವನು ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ರೈತ ಅನ್ನತಕ್ಕಂಥದ್ದನ್ನು ಯಾರು ಮರಿಬಾರದು. ನೀವೇ ದಾನ ಕೊಡೋರು. ಇವತ್ತು ನಮ್ಮ ಮಠದಾಗ ಪ್ರಸಾದ ನಡೀತೈತಪ್ಪ ಅಂದ್ರೆ ಅದನ್ನ ನಾವೇನಾದ್ರು ಬೆಳೆದಿರ್ತೀವ ಕಾಂಪೌಂಡ್ನಾಗ, ಅಥವಾ ನಮ್ಮ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥದ್ದನ್ನು ತಂದು ಹಾಕ್ಯಂತೀವ? ಇಲ್ಲ, ನಮ್ದು ಕೊಟ್ಟು ರೊಕ್ಕ ಮಾಡ್ಕೊಂತೀವಿ. ನೀವು ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಸಾದ ಮಾಡ್ತೀವಿ. ಅದಕ್ಕೆ ಇದರಲ್ಲಿ ನಿಜವಾಗ್ಲೂ ನಾವು ಅಕ್ಕಮಾದೇವಿ ದಡ್ಲದ ಆಕಿ ದೇವರನ್ನು ಹುಡುಕ್ಯಂತ ಹೋದ್ಲು ಕದಳಿವನದಲ್ಲಿ. ಎಲ್ಲೆಲ್ಲೋ ಹುಡುಕಿದ್ಲು, ದೇವರು ಸಿಗಲಿಲ್ಲ. ದೇವರು ಎಲ್ಲಿ ಸಿಕ್ಕ ಅಂದ್ರೆ ಕಲ್ಯಾಣದಲ್ಲಿ ಸಿಕ್ಕ. ಕಲ್ಯಾಣದಲ್ಲಿ ಹೆಂಗ್ ಸಿಕ್ಕರು ಅಂದ್ರೆ ಆ ಬಸವಾದಿ ಪ್ರಮುಖರ ಗುಂಪು ಏನಿತ್ತು ಎಲ್ಲರಿಗೂ ಪ್ರಸಾದ ದಾನ ಮಾಡ್ತದೆ. ಪ್ರತಿಯೊಬ್ಬರು ಪ್ರಸಾದ ದಾನ ಮಾಡ್ತದೆ. ಜಂಗಮರ ಆ ಮೋಳಿಗೆಯ ಮಾರಯ್ಯ ಬಸವಣ್ಣ ತಂದು ಒಂದು ಬೆಳ್ಳಿ ರೂಪಾಯಿ ಕಾಯಿನ್ಸಿಂದು ಚೀಲ ಇಟ್ಟೋಗಿರ್ತಾನೆ. ಆ ಚೀಲ ಇಟ್ಟೋದ್ನಪ್ಪ ಅಂದ್ರೆ ಇವನಿಗೆ ಎಷ್ಟು ಹೊಕ್ಕೈತಿ, ಯಾರು ಬಂದಿದ್ರ, ಏನಾದ್ರೂ ವಾಸನೆ ಬರ್ತಲ್ಲ ಅಂತ ಏಂತಿ ಕೇಳ್ತಾನೆ ಲಕ್ಕಮ್ಮನ. ಇಲ್ಲ, ಯಾರು ಬಂದಲ್ಲ, ಬಸವಣ್ಣ ಬಂದದ್ದ. ಹೌದಾ, ಬಂದದ್ನಾ, ಇಲ್ಲ ಹಣದ ಚೀಲ ಇಟ್ಟಿದೆ ನೋಡು ಅಂತಂದು ಅದನ್ನೇನು ಮಾಡ್ತಾನಂದ್ರೆ ಅವನಿಗೆ ಹೋಗಿ ಕೊಟ್ಟು ಬರ್ತಾನೆ. ಕೊಟ್ಟು ಬಂದು ಮರುದಿವಸ ಲಕ್ಷದ ಮೇಲೆ 96,000 ಮಂದಿ ಗಣಗಳಿಗೆ ಭಿನ್ನ ಮಾಡ್ತಾನೆ. ಆ ಲಕ್ಷದ ಮೇಲೆ 96,000 ಗಣಗಳು ಬಸವಣ್ಣನ ಮನೆಗೆ ಹೋಗ್ತಿದ್ದು ದಿನ ಪ್ರಸಾದಕ್ಕೆ. ಇವತ್ತು ಯಾರು ಹೋಗ್ಬಾರ್ದು, ಅಲ್ಲಿ ಇಲ್ಲೇ ಬರಬೇಕು ಅಂತಂದು ಹೇಳಿ ಎಲ್ಲ ಜಂಗಮರನ್ನ ತನ್ನ ಸಣ್ಣ ಗುಡಿಸ್ಲಿಕ್ಕೆ ಕರೆಸ್ಕೊಂತಾನೆ. ಲಕ್ಷದ ಮೇಲೆ 96,000 ಗಣಗಳನ್ನು ಕರೆಸ್ಕೊಂಡು ಒಬ್ಬರನ್ನ ಕುಂದಿರಿಸಿ ಪಾದ ತೊಳೆದು ಆ ಪಾದೋದಕವನ್ನ ಆ ಕಟ್ಟಿಗೆ ಮೇಲೆ ಹಾಕ್ತಾನೆ. ಆ ಕಟ್ಟಿಗೆ ಬಂಗಾರದ ಕಟ್ಟಿಗೆ ಆಗ್ತವೆ. ಆಮೇಲೆ ಮನೆ ತುಂಬ ಹೋಗ್ತಾನೆ, ಅದು ಮನೆಯ ಅರಮನೆ ಆಗ್ತೈತೆ. ಆವಾಗ ಎಲ್ಲ ಗಣಗಳು ಬಂದು ಕುಂತ್ಕೊಂಡು ಪ್ರಸಾದ ತಗೊಂತಾರೆ. ಪ್ರಸಾದ ತಗೊಂಡು ಎಲ್ಲರಿಗೂ ಒಂದೊಂದು ಬೆತ್ತ ಕೊಡ್ತಾನೆ. ಲಕ್ಷದ ಮೇಲೆ 96,000 ಗಣಗಳಿಗೆ ಎಲ್ಲರಿಗೂ ಬಂಗಾರದ ಬೆತ್ತ ಕೊಡ್ತಾನೆ. ನೀವೆಲ್ಲರೂ ಬಸವಣ್ಣನ ಅರಮನೆ ಮುಂದೆ ಹೋಗ್ಬೇಕು ಅಂತ. ಅವರೆಲ್ಲರೂ ಬಸವಣ್ಣನ ಮನೆ ಮುಂದೆ ಹೋದ್ರು. ನಾನೇ ಶ್ರೀಮಂತ ಇಲ್ಲಿ ಕಲ್ಯಾಣದಲ್ಲಿ, ಯಾರು ಕೊಟ್ಟರು ಬಂಗಾರದ ಬೆತ್ತನ ಅಂದರೆ ಮೋಳಿಗೆ ಮಾರಾಯ ಕೊಟ್ಟನ ಅಂತ. ಮೋಳಿಗೆ ಮಾರಾಯ ಕೊಟ್ಟನ, ತಪ್ಪು ಮಾಡಿದೆ ನಾನು. ಆವಾಗ ಬಸವಣ್ಣ ಆ ಮೋಳಿಗೆ ಮಾರಾಯನ ಮನೆಗೆ ಬಂದು ನಮಸ್ಕಾರ ಮಾಡಿ, ನಂದು ತಪ್ಪಾತು, ನನ್ನ ಅಹಂಕಾರದಿಂದ ಬಂದು ಹಣದ ಚೀಲವನ್ನು ನನ್ನ ಮನೆಯಲ್ಲಿ ಇಟ್ಟು ಹೋಗಿದ್ದೆ, ನಂದು ಸರ್ವತಾ ತಪ್ಪಾತು, ನನ್ನ ತಪ್ಪನ್ನು ಮನ್ನಿಸಿ ನನಗೆ ಆಶೀರ್ವಾದ ಮಾಡಪ್ಪ ಮಾರಯ್ಯ ಅಂತಂದೇಳಿ ಬೇಡಿಕೆ ಅಂತಾನೆ. ಹಿಂಗೆ ಜಂಗಮರ ಪಾದೋದಕದಲ್ಲಿ ಇಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ನಮ್ಮ ಭಾವನೆ. ನಮ್ಮ ಧರ್ಮದಲ್ಲಿ ಪ್ರಪ್ರಥಮವಾಗಿ ಗುರು ಲಿಂಗ ಜಂಗಮರಿಗೆ ಆದ್ಯತೆಯನ್ನು ಕೊಡ್ತಾರೆ. ನಿಮ್ಮ ಜಂಗಮ ಎಲ್ಲ ಧರ್ಮದಲ್ಲಿ ಕೂಡ ಇದೆ. ಇದು ಯಾವ ಧರ್ಮದಲ್ಲಿ ಇಲ್ಲ. ಇವತ್ತು ಸರ್ವಧರ್ಮೀಯರು ಇವತ್ತು ನಾವು ಕಲ್ತಿರೋದು. ನಾವು ಬರೀ ವೀರಶೈವರಲ್ಲ, ಎಲ್ಲರೂ ಕೂಡ ಕಲ್ತಿದ್ದೀವಿ, ಎಲ್ಲ ಧರ್ಮದವರು ಕಲ್ತಿದ್ದೀವಿ. ಎಲ್ಲ ಗುರುಗಳು ಒಂದೇ. ಅವರ ಧರ್ಮಕ್ಕೆ ಅವರು, ಇವ್ರ ಧರ್ಮಕ್ಕೆ ಇವರು ಅಂದಾಗ ನಾವು ಇವತ್ತು ಸಮಾಜ ಬೆಳಿಬೇಕಪ್ಪ ಅಂದರೆ,
ಸಮಾಜದಲ್ಲಿ ನೀವು ನಮ್ಮ ಭಕ್ತರೇ, ಲಂಬಾಣಿ ಸೇನೆ ಇದ್ದೀರಿ, ನೀವೆಲ್ಲರೂ ನಮ್ಮ ಭಕ್ತರೇ. ನಿಜವಾಗಲೂ ದೇಶದಲ್ಲಿ ದುಡ್ಕೊಂಡು ತಿಂತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಲಂಬಾಣಿ ಜನಾಂಗದವರು ಅಂತ ಹೇಳಿ. ಸರ್ಕಾರದಿಂದ ಅವ್ರಿಗೆ ಬೇಕಾದಷ್ಟು ದುಡ್ಡು ಬರ್ತೈತಿ, ಬೇಕಾದಷ್ಟು ಅನುದಾನ ಬರ್ತೈತಿ, ಆದ್ರೂ ಸಹಿತ ಅವ್ರ ಕಾಯಕವನ್ನು ಬಿಡಲ್ಲ. ಕಾಯಕವೇ ಕೈಲಾಸ ಅಂತ ಏನು ಹೇಳಿ ಹೋದ್ರು 12ನೇ ಶತಮಾನದಲ್ಲಿ ಆ ಧರ್ಮವನ್ನು ನಿಜವಾಗ್ಲೂ ಇವತ್ತಿಗೂ ಪಾಲಿಸ್ಕೊಂಡು ಹೋಗ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಲಂಬಾಣಿ ಜನಾಂಗದವರು ಮಾತ್ರ ಅಂತ ಹೇಳಬಹುದು. ಯಾಕಂದ್ರೆ ಅವರು ದಿನನಿತ್ಯ ತಮ್ಮ ಕಾಯಕವನ್ನು ಮಾಡ್ತಿರ್ತಾರೆ. ಅವ್ರು ಬೇಕಾದಷ್ಟು ಶ್ರೀಮಂತ ಆಗಿರ್ತಾನೆ, ಶ್ರೀಮಂತರಾದ್ರೂ ಸಹಿತ ಅವ್ರ ಮನೆಗೆ ಕಟ್ಟಿಗೆ ಹೊತ್ಕೊಂಬಂದು ಮಾರ್ತಾರೆ, ಕಟ್ಟಿಗೆ ಹೊತ್ಕೊಂಬಂದು ಮಂತೆ ಲೆಕ್ಕಂತಾರೆ, ಬಂದು ತಗೊಂಡು ಹೋಗ್ತಾರೆ. ನಿಜವಾಗ್ಲು ಇವತ್ತು ಯಾವ್ದಾದ್ರು ಒಂದು ಮನೆಯಲ್ಲಿ ಒಲಿ ಉರಿಬೇಕಪ್ಪ ಅಂದ್ರೆ ನೀವೇ ಕಾರಣ ಅಂತಕ್ಕಂಥದ್ದನ್ನು ಮರಿಬಾರ್ದು. ನೀವು ತಂದ ಕಟ್ಟಿಗೆಯನ್ನು ತಂದು ಒಲೆ ಹಚ್ಚಿ ಹಾಕಿ ಪ್ರಸಾದ ಮಾಡ್ಕೊಂಡು ರೈತರು ಬೆಳೆದಿರ್ತಕ್ಕಂಥ ಪ್ರಸಾದ ಏನಿರ್ತೈತಿ ಅದನ್ನ ತಗೊಂತಾರೆ. ಅದಕ್ಕೆ ರೈತನಿಗೆ ದೇವರು ಯಾರಂದ್ರೆ ನಿಜವಾಗ್ಲೂ ದೇವರು ನಾವು ಕಾಣ್ಬೇಕಪ್ಪ ಅಂದ್ರೆ ರೈತನಲ್ಲಿ ಕಾಣ್ಬೇಕು ನಾವು ದೇವರನ್ನು. ಬೇರೆಯಲ್ಲಿ ಎಲ್ಲಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅಕ್ಮಾದೆ ಹುಡುಕಿಂತ ಓದ್ಲು ಎಲ್ಲಿ ಸಿಗಲಿಲ್ಲ ದೇವರು. ಹಾಕಿ ಕೊನೆಗೆ ಕಲ್ಯಾಣಕ್ಕೆ ಬಂದ್ಲು. ಅಲ್ಲೇನು ಕಲ್ಯಾಣ ಅನುಭವ ಮಂಟಪದಲ್ಲಿ ಚರ್ಚೆ ಆಯಿತು. ಅವರು ಎಲ್ಲರೂ ಒಂದು ಚರ್ಚೆ ಮಾಡಿ ಶರಣರೆಲ್ಲರೂ ಆ ಅಕ್ಕಮಾದೇವಿಯನ್ನು ತಮ್ಮ ಅನುಭವದ ಮಂಟಪಕ್ಕೆ ಕರ್ಕೊಂಡ್ರು. ಇಂಥ ಇತಿಹಾಸವುಳ್ಳಂಥ ಒಂದು ಧರ್ಮದ ಒಂದು ಏಕಾಗ್ರತೆ, ಒಂದು ಶಕ್ತಿ ಎಲ್ಲಾದ್ರೂ ಐತಪ್ಪ ಅಂದರೆ ಅದು ಭಾರತ ದೇಶದಲ್ಲಿ ಮಾತ್ರ ಐತಿ, ಇನ್ನೆಲ್ಲಿಯೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೇಕಾಗ್ತದೆ. ಭಾರತ ದೇಶದಲ್ಲಿ ಅಷ್ಟೇ ಐತಿ ಅಂದರೆ ಸ್ವಾಮಿ ವಿವೇಕಾನಂದ ಚಿಕಾಗೋ ಉಪನ್ಯಾಸಕ್ಕೆ ಹೋಗಿದ್ದ. ಚಿಕಾಗೋ ಉಪನ್ಯಾಸಕ್ಕೆ ಹೋದರೆ ಅಲ್ಲೇನು ಮಾಡಿದ್ರು ಅಂದರೆ ಎಲ್ಲರೂ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಬರೀ ಇದನ್ನೇ ಅನ್ಕೊಂತ ಬಂದು ಭಾರತೀಯರು ಏನು ಮಾತಾಡ್ತಾರ ಅವ್ರಿಗೆ ಲಾಸ್ಟಿಗೆ ಕೊಟ್ಬಿಡು, ಒಂದು 15 ನಿಮಿಷ ಕೊಟ್ಬಿಡು ಸಾಕಂತಂದು ಹೇಳಿ ವಿವೇಕಾನಂದಗೆ ಲಾಸ್ಟಿಗೆ ಕೊಡ್ತಾರೆ. ಅವನು ಪ್ರಾರಂಭ ಮಾಡಿದ. ಅವನು ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಅಲ್ಲೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ. ಇದು ನಮ್ಮ ದೇಶದ ಸಂಸ್ಕೃತಿ. ಈ ದೇಶದ ಸಂಸ್ಕೃತಿ ಉಳಿಬೇಕಪ್ಪ ಅಂದರೆ ನಾವೆಲ್ಲ ಧರ್ಮದವರು ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬೇಕು. ಬರೀ ವೀರಶೈವರು ಒಂದೇ ಅಲ್ಲ, ಬರೀ ಲಿಂಗಾಯತರು ಒಂದೇ ಅಲ್ಲ, ಬರೀ ಇಂಥವ್ರು ಒಂದೇ ಅಲ್ಲ. ನೀವು ಕೂಡ ನಮ್ಮ ದೇಶದ ಭಕ್ತರೇ ಅಂತ ಇವತ್ತು ನಾನು ಎಡೆತಟ್ಟಿ ಹೇಳ್ತೀನಿ ಇವತ್ತು. ಆದ್ದರಿಂದ ನೀವೆಲ್ಲರೂ ಸ್ವಾಮಿ ವಿವೇಕಾನಂದ ಯಾವಾಗ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದ್ಗಳಿಗೆ ಎಷ್ಟೊತ್ತರ ಮಾತಾಡ್ಲಿ ಕೊಡ್ರಿ, ಎಷ್ಟೊತ್ತರ ಮಾತಾಡ್ಲಿ ಕೊಡ್ರಿ ಅಂದ್ರೆ ಎಲ್ಲ ಅವನು ಎಷ್ಟು 2-3 ತಾಸು ಮಾತಾಡಿ. ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನು, ಭಾರತ ದೇಶದ ಧರ್ಮವನ್ನು ಮೊಟ್ಟ ಮೊದಲಾಗಿ ಪರದೇಶದಲ್ಲಿ ಬಿತ್ತಿ ಬಂದಿರತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬೋದು. ಅವನೇ ಮೊಟ್ಟ ಮೊದಲಾಗಿ ಬಿತ್ತಿದ್ದು. ಅಂದಾಗ ನಾವೇನು ಮಾಡ್ಬೇಕಪ್ಪ ಅಂದರೆ ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಭಕ್ತಿ. ಆ ಭಕ್ತಿ ಇದ್ರ ಅರ್ಥ ಏನಂದ್ರೆ ನಮ್ಮ ಮನಸ್ಸು ಏನಿರ್ತೈತಿ, ನಮ್ಮ ಮನಸ್ಸನ್ನ ಆ ಅಜ್ಜಮ್ಮ ದೇವಿ ಕಡೆಗೆ ತಿರುಗಿಸ್ಬಿಟ್ರೆ ಅದೇ ಭಕ್ತಿ. ಆ ಭಕ್ತಿಗೆ ಬೇರೆ ಏನೂ ಇಲ್ಲ. ಅಂದಾಗ ನಾವಿವತ್ತು ಆ ಅಜ್ಜಮ್ಮ ದೇವಿಯ ದೇವಸ್ಥಾನಕ್ಕೆ ಧನವುಳ್ಳಂಥವರು, ಶಕ್ತಿ ಉಳ್ಳಂಥವರು, ನಮಗೆ ಕೊಡಬೇಕು ಅಂತಕ್ಕಂಥ ಮನಸ್ಸುಳ್ಳಂಥವರು ಯಾರಾದರೂ ಇದ್ದರೆ ಅವರು ಆ ಅಜ್ಜಮ್ಮ ದೇವಿಯ ದೇವಸ್ಥಾನಕ್ಕೆ ಕೊಡ್ರಿ. ನಿಮ್ಮ ಹೆಸರು ಅಜರಾಮರವಾಗಿ ಉಳಿತೈತಿ. ನೀವು ದಾನ ಕೊಟ್ಟಿದ್ದಿರೋದಿಲ್ಲ, ಖರ್ಚು ಮಾಡಿರ್ತಾರೆ. ಅಜರಾಮರವಾಗಿ ಉಳಿಬೇಕಪ್ಪ ಅಂದರೆ ಇಂಥ ಧರ್ಮ ಕಾರ್ಯಗಳಿಗೆ ದಾನ ಮಾಡಬೇಕು. ದಾನ ಮಾಡಿ, ದಾನ ಕೊಟ್ಟು ನಿಮ್ಮ ಹೆಸರು ಬರಲಿ ಅಂತ ದಾನ ಮಾಡಬೇಡಿ. ನಮಗೆ ಅಜ್ಜಮ್ಮ ದೇವಿಯ ದೇವಸ್ಥಾನ ಆಗಬೇಕು, ಆಕೆಯ ಪ್ರತಿಷ್ಠಾಪನೆ ಆಗಬೇಕು. ಆಕೆಯ ಪ್ರತಿಷ್ಠಾಪನೆ ಆದ ನಂತರ ನಮ್ಮೆಲ್ಲರಿಗೂ ಮಳೆ ಬೆಳೆಯನ್ನು ಸಮೃದ್ಧಿಯಾಗಿ ಕೊಟ್ಟು ಆ ತಾಯಿ ರಕ್ಷಣೆ ಮಾಡಲಿ ಅಂತಕ್ಕಂಥ ಮನೋಭಾವನೆ ಉಳ್ಳಂಥವ್ರು ಮಾತ್ರ ನಾನು ಕೊಡಬೇಕು, ನಾನು ಎದಕ್ಕೆ ಕೊಡ್ತೀನಿ ನಾನು ಅನ್ನೋದು ಹಿಂದೆ ಇರಬಾರ್ದು. ಯಾವಾಗಲೂ ನಾನು ಕೊಡಬೇಕು ಅಂತ ಇರಬಾರ್ದು, ಕೊಡಬೇಕು ಅಂತ ಬರಬೇಕು. ಮನಸ್ಸಿನಲ್ಲಿ ಕೊಟ್ಟು ಬಿಡಬೇಕು. ಕೊಟ್ಟದ್ದನ್ನ ಕೆಟ್ಟಿದ್ದನ್ನು ಬೇಡ ಅಂತ ಹೇಳ್ತಾರೆ. ನಾನು ಕೊಟ್ಟದ್ದು ಸದ್ವಿನಿಯೋಗ ಆಗ್ತತಿ. ಸದ್ವಿನಿಯೋಗ ಆದ್ನಪ್ಪ ಅಂದರೆ ಆ ಒಂದು ಅಜ್ಜಮ್ಮನ ದೇವಸ್ಥಾನ ಅಜರಾಮರವಾಗಿ ಶಾಶ್ವತವಾಗಿ ಹಿಂದೆ ಏನು
ಜಗಣಚಾರಿ ಕಟ್ಟಡದಲ್ಲಿ ಕಟ್ಟಿದ್ರಲ್ಲ ಕಲ್ಲಿನ ದೇವಸ್ಥಾನಗಳು, ಅದರಂತೆ ಇದೂ ಒಂದು ಕೂಡ ಉಳಿತಲ್ಲ ಅಂತಕ್ಕಂಥ ಮನೋಭಾವನೆಯಿಂದ ನೀವೆಲ್ಲರೂ ದಾನ ಮಾಡಿರಿ. ದಾನ ಮಾಡಿಲ್ಲಂದರೆ ನಿಮ್ಮ ಹೆಸರು ಅಜರಾಮರವಾಗಿ ಉಳಿತೈತಿ. ನೀವು ಹೇಳೋದೇನು ಬೇಡ, ಅವ್ರೇನು ಹೆಸರು ಹಾಕೋದು ಬೇಡ, ಅಲ್ಲಿರ್ತೈತಿ ಲೀಸ್ಟ್, ಅಲ್ಲಿ ಲೀಸ್ಟ್ ಇರ್ತೈತಿ. ಅವನೇನು ಹೇಳ್ತಾನಂದ್ರೆ, ಏ ಕೋಡಿ, ನೀನು ದಾನ ಧರ್ಮ ಮಾಡಲಿಲ್ಲ, ಇಲ್ಲಿಗೆ ಯಾಕೆ ಬಂದು? ನೀನು ಮಾಡಲಿಲ್ಲ, ನಿಮ್ಮ ಅಪ್ಪನೂ ಮಾಡಲಿಲ್ಲ, ಕೋಡಿ ನೀನು ಅದಕ್ಕೆ ಬಂದು ಇಲ್ಲಿಗೆ ಅಂತಂದು ಅವನು ಬೈತಾನೆ. ಆವಾಗ ಅವನು ಮತ್ತೆ ಹುಟ್ಟಿ ಒಂದು ದಾನ ಧರ್ಮ ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಸೇರಿದ ಅಂತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ದೇಶದ ಇತಿಹಾಸದಲ್ಲಿ ಸಾಕಷ್ಟು ಅದಾವು. ಎಲ್ಲ ಧರ್ಮದಲ್ಲಿ ಅದಾವು. ಇವತ್ತು ಬರೀ ವೀರಶೈವ ಧರ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಧರ್ಮದಲ್ಲಿ ಕೂಡ ಗ್ರಂಥ ಇದೆ. ಆ ಧರ್ಮದ ಗ್ರಂಥ ಇದೆ ಇವತ್ತು. ಆ ಒಂದು ಧರ್ಮದ ಗ್ರಂಥದಲ್ಲಿ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟವಾಗಿರ್ತಕ್ಕಂಥ ವಿಚಾರ ವಿನಿಮಯವನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ನೀವೆಲ್ಲರೂ ನಡೆದುಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಅಲ್ಪ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀವಿ.